ಕಸಾಪದ ಅಧ್ಯಕ್ಷರಿಗೆ ಈ ಸಚಿವ ಸ್ಥಾನಮಾನದ ಏನು ವಿಶೇಷ ಸೌಲಭ್ಯಗಳಿರುತ್ತೆ? ಈ ಮಂತ್ರಿಗಿರಿ ಆಗಲಿ ಯಾವುದೂ ಸಹಿತ ನನಗೇನು ಸಹಾಯ ಮಾಡಿಲ್ಲ. ಇದರಿಂದ ಏನು ಒಂದು ಪೈಸೆನೂ ಪ್ರಯೋಜನ ಇಲ್ಲ. ಸಾಹಿತ್ಯ ಪರಿಷತ್ತು ಕನ್ನಡಕ್ಕೋಸ್ಕರವಾಗಿ ಹುಟ್ಟಿರ್ತಕ್ಕಂಥ ಸಂಸ್ಥೆ ಇದು. ಇಂಥ ಸಂಸ್ಥೆಗೆ ಅಪಮಾನ ಮಾಡಿದ್ದೀರ ಅಂದರೆ ಕನ್ನಡಕ್ಕೆ ಅಪಮಾನ ಮಾಡಿದವರು ಪ್ರಗತಿಪರರು ಏನಿದಾರಲ್ಲ ಅವ್ರಿಗೆ ಶಿಷ್ಟಾಚಾರನೂ ಗೊತ್ತಿಲ್ಲ, ಸೌಲಭ್ಯ ಅನ್ನೋನು ಗೊತ್ತಿಲ್ಲ. ಎಸ್ ಟಿ ಸಿದ್ದರಾಮಯ್ಯ ನನ್ನ ಚಾರಿತ್ರ್ಯ ವಧೆಯನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ನ್ಯಾಯಾಲಯಕ್ಕೆ ಹೋಗುವಂಥ ಅನಿವಾರ್ಯತೆಯನ್ನು ಇವರೇ ತಂದು ಕೊಡ್ತಾರೆ. ಮೂಲಭೂತವಾಗಿರ್ತಕ್ಕಂತಹ ಅರಿವೇ ಇಲ್ಲದೆ ಇರ್ತಕ್ಕಂಥವ್ರು ನಾನು ಕೇಳಿಕೊಂಡು ಇದನ್ನು ನಾನು ಪಡ್ಕೊಂಡಿರೋನಲ್ಲ. ಸ್ಥಾನವನ್ನು ತೆಗಿಬೋದು ಹೊರತು ಸಾಹಿತ್ಯ ಪರಿಷತ್ತಿಗೆ ಇರ್ತಕ್ಕಂಥ ಮಾನವನ್ನು ಇವರಲ್ಲ ಯಾರೇ ಬಂದೂ ತೆಗಿಯೋಕ್ಕಾಗತ್ತಿಲ್ಲ. ನೀವೇನು ನಮಗೆ ಆಜ್ಞೆ ಕೊಡ್ತಿರಲ್ಲ ಅದೇ ಥರ ಮಾಡಬೇಕು ಅನ್ನುವಂಥದ್ದಕ್ಕೆ ನಾವು ಚುನಾಯಿತರಾಗಿ ಬಂದಿಲ್ಲ. ಸಾಹಿತ್ಯ ಪರಿಷತ್ತು ವಿನಾಕಾರಣ ನಿಮ್ಮ ಸುದ್ದಿಗೆ ಬರೋದಿಲ್ಲ. ನೀವು ನಮ್ಮ ಸುದ್ದಿಗೆ ಬರಬೇಡಿ. ಕನ್ನಡಿಗರ ಹಿತದೃಷ್ಟಿಯಲ್ಲಿ, ಕನ್ನಡಿಗರ ಸಾಹಿತ್ಯದ ಹಿತದೃಷ್ಟಿಯಲ್ಲಿ, ಸಂಸ್ಕೃತಿ ಹಿತದೃಷ್ಟಿಯಲ್ಲಿ ಒಳ್ಳೆಯದಲ್ಲ. ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರ ವಿರುದ್ಧ ಕೆಲ ಪ್ರಗತಿಪರರು ಹಾಗೂ ಸಾಹಿತಿಗಳು ಪುಂಖಾನುಪುಂಖವಾಗಿ ಆರೋಪವನ್ನ ಮಾಡಿದ್ರು. ಇವರು ಅಧ್ಯಕ್ಷರಾದ ಬಳಿಕ ಬೈಲಾವನ್ನ ತಿದ್ದುಪಡಿ ಮಾಡ್ತಾನೆ ಇರ್ತಾರೆ, ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸ್ತಾರೆ, ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ಸಿಎಂ ಬಳಿ ಕೂಡ ಹೋಗಿದ್ರು. ಈಗ ಅದರ ಬೆನ್ನಲ್ಲೇನೆ ಸರ್ಕಾರ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನವನ್ನು ಹಳೆ ಸರ್ಕಾರ ನೀಡಿತ್ತು, ಅದನ್ನು ವಾಪಸ್ ತೆಗೆದುಕೊಂಡಿದೆ. ಹಿಂದಿನ ಬಿಜೆಪಿ ಸರ್ಕಾರ ಈ ಒಂದು ಸ್ಥಾನಮಾನವನ್ನು ಕೊಟ್ಟಾಗ ಇದು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಿಗೆ ಅಂದರೆ ಕನ್ನಡ ನಾಡು ನುಡಿಯ ಗೌರವದ ಸಂಕೇತವಾಗಿ ಅದರ ರಾಯಭಾರಿಗೆ ಈ ಒಂದು ಸಚಿವ ಸ್ಥಾನಮಾನವನ್ನು ಕೊಡ್ತಿದ್ದೀವಿ ಅಂತ ಹೇಳಿ ಆ ಸರ್ಕಾರ ಹೇಳಿತ್ತು. ಆದರೆ ಈಗ ಇತ್ತೀಚಿನ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಮಹೇಶ್ ಜೋಶಿ ಅವರಿಗೆ ಅಂದರೆ ಕಸಾಪದ ಅಧ್ಯಕ್ಷರಿಗೆ ನೀಡಿದಂತಹ ಈ ಒಂದು ವಿಶೇಷ ಸವಲತ್ತನ್ನು ಸಿಎಂ ಸಿದ್ದರಾಮಯ್ಯ ಅವರು ವಾಪಸ್ ತೆಗೆದುಕೊಂಡಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಅವರೇ ಇದ್ದಾರೆ. ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಒಂದ್ ಕಡೆ ಪ್ರಗತಿಪರರು ಸಾಹಿತಿಗಳು ನಿಮ್ಮ ಮೇಲೆ ಪುಂಖಾನುಪುಂಖವಾಗಿ ಆರೋಪ ಮಾಡಿದ್ರು. ಆರೋಪಗಳಿಗೆ ನೀವು ಪ್ರೆಸ್ ಮೀಟ್ ಕರೆದು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದೀರಾ. ಈ ಬೆಳವಣಿಗೆ ಹಿನ್ನೆಲೆ ಈಗ ಕಸಾಪದ ಅಧ್ಯಕ್ಷರಿಗೆ ಕೊಡುವಂತ ಒಂದು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನ ವಾಪಸ್ ತೆಗೆದುಕೊಂಡಿದ್ದಾರೆ. ವಾಸ್ ದಿಸ್ ಎಕ್ಸ್ಪೆಕ್ಟೆಡ್? ಏನ್ ರಿಯಾಕ್ಟ್ ಮಾಡ್ತೀರಾ ಇದ್ರ ಬಗ್ಗೆ? ತಾವು ಹೇಳಿದ್ರಿ, ಈ ಸಚಿವ ಸ್ಥಾನಮಾನವನ್ನಂತ ಅವರು ಸ್ಥಾನವನ್ನು ತೆಗಿಬೋದು ಹೊರತು ಸಾಹಿತ್ಯ ಪರಿಷತ್ತಿಗೆ ಇರ್ತಕ್ಕಂಥ ಮಾನವನ್ನು ಇವರಲ್ಲ ಯಾರೇ ಬಂದೂ ತೆಗಿಯೋಕ್ಕಾಗೋದಿಲ್ಲ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಬದಲಾಗ್ತಾರೆ, ಆಗಬಹುದು. ಆದರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪೀಠ ಇದೆಯಲ್ಲ, ಆ ಪೀಠ ಶಾಶ್ವತವಾಗಿರ್ತಕ್ಕಂಥದ್ದು, ಅದು ಯಾವತ್ತೂ ಬದಲಾವಣೆ ಆಗೋದಿಲ್ಲ. ಜೊತೆಗೆ ಆ ಪೀಠಕ್ಕೆ ಇರ್ತಕ್ಕಂತಹ ಗೌರವ, ವಿಶ್ವಾಸ, ಜನರ ವಿಶ್ವಾಸ, ಕನ್ನಡಿಗರ ವಿಶ್ವಾಸ ಯಾವತ್ತೂ ಬದಲಾವಣೆ ಆಗೋದಿಲ್ಲ. ರಾಜಕೀಯ ವ್ಯಕ್ತಿಗಳಿಗೆ ಹಿಂದಿನ ಸರ್ಕಾರ ಅದು BJP ಸರ್ಕಾರ, ಪ್ರಗತಿಪರರಿಗೆ ಇವತ್ತಿನ ಸರ್ಕಾರ ಇದು ಕಾಂಗ್ರೆಸ್ಸಿನ ಸರ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹಿಂದಿನ ಸರ್ಕಾರ ಅದು ಕನ್ನಡದ ಸರ್ಕಾರ. ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರವು ಸಹಿತ ಸಾಹಿತ್ಯ ಪರಿಷತ್ತಿಗೆ ಕನ್ನಡದ ಸರ್ಕಾರ ಹೊರತು ಈ ವಿಚಾರವಾದಿಗಳು ಮುಖವಾಡ ಹಾಕ್ಕೊಂಡಿರ್ತಕ್ಕಂಥವ್ರಿಗೆ ಹೇಳುವಾಗೆ ಇದು ನಮ್ಮ ಸರ್ಕಾರ, ಇದು ನಿಮ್ಮ ಸರ್ಕಾರ, ಇದು ಅವರ ಸರ್ಕಾರ, ಇದು ಇವರ ಸರ್ಕಾರ ಅಂತಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಎಲ್ಲ ಸರ್ಕಾರಗಳೂ ಸಹಿತ ಕನ್ನಡದ ಸರ್ಕಾರಗಳು. ಇದನ್ನು ಈ ಮುಖವಾಡ ಧರಿಸಿರ್ತಕ್ಕಂತಹ ಪ್ರಗತಿಪರರು ಅರ್ಥ ಮಾಡ್ಕೊಂಡ್ರೆ ನನಗನ್ಸೋ ಮಟ್ಟಿಗೆ ಈ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ ಅನ್ನುವಂಥದ್ದು. ಸರ್, ನಿರೀಕ್ಷೆ ಮಾಡಿದ್ರೆ ಈ ರೀತಿ ಅಂದರೆ ತುಂಬಾ ದಿನಗಳಿಂದ ಆರೋಪಗಳು ಮಾಡ್ತಾನೆ ಇದ್ದಾರೆ. ಸೊ ಈ ಮುಂದೊಂದು ದಿನದಲ್ಲಿ ಈ ರೀತಿ ಆಗಬಹುದು, ಸಚಿವ ಸ್ಥಾನಮಾನ ವಾಪಸ್ ತೆಗೆದುಕೊಳ್ಬಹುದು. ಮತ್ತು ನೀವು ಪತ್ರ ಕೂಡ ಬರೆದಿದ್ರಿ CMಗೆ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ. ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೂ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮದು ಸೌಹಾರ್ದಯುತವಾಗಿರ್ತಕ್ಕಂಥ ಸಂಬಂಧ ಇದೆ. ಆದರೆ ಈ ಸಂಬಂಧಕ್ಕೆ ಹುಳಿ ಹಿಡ್ತಕ್ಕಂಥವರು ಅದೇ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ ಎಸ್ ಟಿ ಸಿದ್ದರಾಮಯ್ಯನವರು. ಇದು ಸುದ್ದಿ ನಾನಲ್ಲ, ಇವರು ತೆಗೆದುಕೋತಾರೆ, ವಾಪಸ್ ಪಡಿತಾರೆ ಅನ್ನೋದನ್ನು ಸಾಮಾಜಿಕ ಜಾಲತಾಣದಲ್ಲಿ ಇವರೇ ಪ್ರತಿದಿನವೂ ಸಹಿತ ಸುದ್ದಿಗೋಷ್ಠಿಯಲ್ಲಿ ಇವ್ರದ್ದು ವಾಪಸ್ ತೊಗೊಳ್ಳಿ, ಇವ್ರದ್ದು ವಾಪಸ್ ತೊಗೊಳ್ಳಿ, ಇವ್ರದ್ದು ವಾಪಸ್ ತೊಗೊಳ್ಳಿ ಅನ್ನುವಂಥದ್ದು ಇರಬೇಕಾದ್ರೆ ಇದು ಯಾವುದೂ ಸಹಿತ ಗೌಪ್ಯವಾಗಿರ್ತಕ್ಕಂಥದ್ದಲ್ಲ.
ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಕಾಗದ ಬರೆದೆ. ಏನಂತ ಬರೆದೆ, ನಾನು ಕೇಳಿಕೊಂಡು ಇದನ್ನು ನಾನು ಪಡ್ಕೊಂಡಿರೋನಲ್ಲ. ನನಗೂ ಬೇರೆಯವ್ರಿಗೂ ವ್ಯತ್ಯಾಸ ಏನಂದರೆ, ಪಡ್ಕೊಳ್ಳೋರಕ್ಕಿಂತ ಹೊಡ್ಕೊಳ್ಳೋರು ಜಾಸ್ತಿ. ಆದರೆ ನಾನು ಹೊಡ್ಕೊಳ್ಳೂ ಇಲ್ಲ, ಪಡ್ಕೊಳ್ಳೂ ಇಲ್ಲ. ಪಡ್ಕೊಳ್ಳೋಲ್ಲ ಅಂದರೆ ನಾನು ಕೇಳ್ಕೊಳ್ಳಿಲ್ಲ, ಕೇಳ್ಕೊಂಡು ಪಡ್ಕೊಂಡಿರೋದಲ್ಲ. ಇದಕ್ಕೆ ಒಂದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಒಂದು ಗೌರವಯುತವಾಗಿರ್ತಕ್ಕಂಥ ಸ್ಥಾನವನ್ನು ಸಿದ್ದರಾಮಯ್ಯನವರು ಈಗ ಅಥವಾ ಹಿಂದೆ ಇರ್ತಕ್ಕಂಥ ಅದಕ್ಕಿಂತ ಮುಂಚೆನೇ 63ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಆಗಿನ ಮುಖ್ಯಮಂತ್ರಿಗಳು ನೇರವಾಗಿ ಅವರ ಭಾಷಣದಲ್ಲಿ ಹೇಳ್ತಾರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಮತ್ತು ಸಮ್ಮೇಳನದ ಅಧ್ಯಕ್ಷರಿಗೆ ನಾವು ಶಿಷ್ಟಾಚಾರವನ್ನು ಒದಗಿಸ್ತೀವಿ ಅಂತ ಹೇಳಿದರು. ಆ ಶಿಷ್ಟಾಚಾರವನ್ನು ಒದಗಿಸ್ತೀವಿ ಅಂತ ಹೇಳಿದರ ಪರಿಣಾಮವಾಗಿ ಸರ್ಕಾರ 94ರಲ್ಲಿನೇ ಆದೇಶ ಮಾಡಿದೆ. ಇದೇನು ಹೊಸತೇನಲ್ಲ, ಇದು ನೋಡಿ 94ರ ಆದೇಶ. ಆ 94ರ ಆದೇಶದಲ್ಲಿ ಭಾಳ ಸ್ಪಷ್ಟವಾಗಿ ಏನು ಹೇಳಿದರು ಅಂದರೆ 11/2/94ರಂದು 63ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ 63ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಿಗೆ ಹಾಗೂ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಶಿಷ್ಟಾಚಾರವಾದ ಸೌಲಭ್ಯವನ್ನು ಕಲ್ಪಿಸುವುದಾಗಿ ಸೂಚಿಸಿದ್ದು, ಇವರ ಪ್ರವಾಸ ಕಾಲದಲ್ಲಿ ಅಗತ್ಯ ನೆರವು ಸೌಲಭ್ಯಗಳನ್ನು ನೀಡಲು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡೆ ಆದೇಶಿಸಿದೆ. ಅವರಿಗೆಲ್ಲ ಕೊಡಬೇಕು ಅಂಥೇಳಿ ಅದಕ್ಕೇನು ಖರ್ಚಾಗತ್ತೆ, ಈ ಬಗೆಗಿನ ವೆಚ್ಚವನ್ನು ಆಯಾ ಜಿಲ್ಲಾಧಿಕಾರಿಗಳು ಕಂದಾಯ ಇಲಾಖೆ ಲೆಕ್ಕ ಶೀರ್ಷಿಕಡಿಯಲ್ಲಿ ಭರಿಸತಕ್ಕದ್ದು ಅನ್ನುವಂಥ ಆದೇಶವನ್ನು ಆವಾಗಲೇ ಮಾಡಿದ್ದಾರೆ. ನಾಮನಿರ್ದೇಶನ ಹೊಂದಿರತಕ್ಕಂಥ ಈ ಸರ್ಕಾರದಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಿಗೆ ಯಾವುದೇ ಸ್ಥಾನಮಾನ ಇಲ್ಲ. ಆದರೆ ಇವಾಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಅವರನ್ನು ಯಾವ ಬೇಕಾದಾಗ ತೆಗಿಬೋದು, ಅವ್ರು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅವರು ಸರ್ಕಾರದ ಮರ್ಜಿಯಲ್ಲಿರ್ತಕ್ಕಂಥವ್ರು. ಯಾಕಂದರೆ ಸರ್ಕಾರ ಅವರನ್ನು ನಾಮನಿರ್ದೇಶನ ಮಾಡಿರ್ತಕ್ಕಂಥವ್ರು. ಅದರಲ್ಲಿ ಮಾಡಿದಾಗ ಮುಂದಿನ ಆದೇಶದವರೆಗೆ ಅಂತ ಅವರು ಆದೇಶ ಕೊಟ್ಟಿರ್ತಾರೆ. ನನ್ನ ಆದೇಶದಲ್ಲಿ ಮುಂದಿನ ಆದೇಶ ಅಂತ ಎಲ್ಲಿದೆ ನೋಡಿ. ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು, ಪಂಪ ಮಹಾಕವಿ ರಸ್ತೆ, ಚಾಮರಾಜಪೇಟೆ, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ರಾಜ್ಯ ಸಚಿವರ ದರ್ಜೆಯ ಸಮಾನಾದ ಸ್ಥಾನವನ್ನು ನೀಡಿ ಆದೇಶಿಸಲಾಗಿದೆ ಅಂತ ಹೇಳಿದ್ದಾರೆ ಹೊರತು ಮುಂದಿನ ಆದೇಶ ಅಂತ ಇಲ್ಲ. ನನಗೆ ಸೌಲಭ್ಯ ಕೊಡಬೇಕಾದ್ರೂ ಸಹಿತ ಇವರಿಗೆ ಅನ್ವಯಿಸುವ ಎಲ್ಲ ಸೌಲಭ್ಯಗಳನ್ನು ನೀಡಿ ಆದೇಶಿಸಲಾಗಿದೆ ಅಂತ ಮತ್ತೆ ಹೇಳಿದ್ದಾರೆ ಹೊರತು ಮತ್ತೆ ಇದು ಮುಂದಿನ ಆದೇಶ ಅಂತ ಇಲ್ಲ. ನಾಮನಿರ್ದೇಶನದವರಿಗೆ ಮುಂದಿನ ಆದೇಶ ಅಂತಿರುತ್ತೆ. ನಾನು ಆಯ್ಕೆಯಾಗಿರ್ತಕ್ಕಂಥದ್ದು ಅಂದರೆ ಚುನಾಯಿತನಾಗಿರ್ತಕ್ಕಂಥದ್ದು ನನಗೆ ಒಂದು ಅವಧಿ ಇದೆ. ನಾನು ಬೊಮ್ಮಾಯಿಯವರ ಮುಖ್ಯಮಂತ್ರಿಗಳಾದಾಗ ನಾನು ಭಾಳ ಸ್ಪಷ್ಟವಾಗಿ ಕೇಳಿದೆ, ನೀವು ಕೊಟ್ಟಿದ್ದೀರಲ್ಲ ಇದು ಎಲ್ಲಿಯವರೆಗೆ ಅಂತ. ನಾನು ಕಾಗದದ ಮುಖಾಂತರ ಕೇಳಿದಾಗ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು, ಇದು ಮುಂದಿನ ಆದೇಶವರೆಗೆ ಅಂತ ಇಲ್ಲ. ಇದರ ಅರ್ಥ ಏನು? ನಮ್ಮ ಅವಧಿ ಇರುವವರೆಗೆ ಅಂತ ಹೇಳಿದರು. ಜೊತೆಗೆ ನಾನು ಅವ್ರಿಗೆ ಒಂದು ಸ್ಪಷ್ಟೀಕರಣ ಕೊಡಿ ಅಂತ ಹೇಳಿದೆ. ಆ ಸ್ಪಷ್ಟೀಕರಣವನ್ನು ಸಹಿತ ಕೊಟ್ಟಿದ್ದಾರೆ. ಹಾಗಾಗಿ ಇದು ಬೊಮ್ಮಾಯಿ ಸರ್ಕಾರ ಕೊಟ್ಟಿದ್ದು ಅಥವಾ ಈ ಸರ್ಕಾರ ಕೊಟ್ಟದ್ದು ಅಥವಾ ಮುಂದಿನ ಸರ್ಕಾರದ್ದು ಅಂತಲ್ಲ. ಇದು ಒಂದು ಸರ್ಕಾರ ಕೊಟ್ಟಾಗ ಅದು ಒಬ್ಬ ವ್ಯಕ್ತಿಗೆ ಕೊಟ್ಟಿಲ್ಲ, ಆ ಸ್ಥಾನಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಆ ಸ್ಥಾನಕ್ಕೆ ನೀವು, ಅದು ಸಾಹಿತ್ಯ ಪರಿಷತ್ತು ಕನ್ನಡಕ್ಕೋಸ್ಕರವಾಗಿ ಹುಟ್ಟಿರ್ತಕ್ಕಂಥ ಸಂಸ್ಥೆ ಇದು. ಇಂಥ ಸಂಸ್ಥೆಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ಅಂದರೆ ಅಥವಾ ಅಪಮಾನ ಮಾಡಿದ್ದೀರಾ ಅಂದರೆ ಕನ್ನಡಕ್ಕೆ ಅಪಮಾನ ಮಾಡಿದವರು. ಸರ್, ಜನಸಾಮಾನ್ಯರಿಗೆ ಒಂದು ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಈಗ ಸಾಹಿತ್ಯ ಅಧ್ಯಕ್ಷರಿಗೆ, ಅಲ್ಲಿರೋ ಕಸಾಪದ ಅಧ್ಯಕ್ಷರಿಗೆ ಈ ಸಚಿವ ಸ್ಥಾನಮಾನದ ಏನು ವಿಶೇಷ ಸೌಲಭ್ಯಗಳಿರುತ್ತೆ, ಹಾಗೇನೆ ಇದನ್ನು ನೀವು ಯಾವ ರೀತಿ ಕಸಾಪದ ಕೆಲಸಗಳಿಗೆ ಬಳಸ್ಕೊಂಡ್ರಿ ಅದನ್ನು ಮಾಡೋದು ನೋಡಿ. ಈ ಶಿಷ್ಟಾಚಾರ ಅಥವಾ ಈ ಸೌಲಭ್ಯ ಇದೇನೋ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಮೊದಲನೇ ಬಾರಿಗೆ ನನ್ನ ಜೀವನದಲ್ಲಿ ಅನುಭವಿಸ್ತಾ ಇರ್ತಕ್ಕಂಥದ್ದಲ್ಲ. ದೂರದರ್ಶನದಲ್ಲಿ ಅತಿ ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಮೊದಲನೇ ಕನ್ನಡಿಗ ನಾನು. ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳು ಮತ್ತು ಇನ್ನಿತರ ಅತಿ ಗಣ್ಯ ವ್ಯಕ್ತಿಗಳ ನೇರ ಪ್ರಸಾರದ ಉಸ್ತುವಾರಿಯನ್ನು ವಹಿಸಿದ್ದೀನಿ. ಹಾಗಾಗಿ ಈ ಶಿಷ್ಟಾಚಾರ ಇವೆಲ್ಲವೂ ಸಹಿತ ನಾನು ನೋಡಿದ್ದೀನಿ. ಈ ಪ್ರಗತಿಪರರು ಏನಿದಾರಲ್ಲ ಅವ್ರಿಗೆ ಶಿಷ್ಟಾಚಾರ ಅನ್ನೋನು ಗೊತ್ತಿಲ್ಲ, ಸೌಲಭ್ಯ ಅನ್ನೋನು ಗೊತ್ತಿಲ್ಲ. ಅವರೆಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ
ಕೆಲವು ಹುದ್ದೆಗಳಿಗೆ ಆ ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೌಲಭ್ಯಗಳಿದ್ದೇ ಇರುತ್ತೆ. ಈಗ ಉದಾಹರಣೆಗೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಜಾಯಿಂಟ್ ಸೆಕ್ರೆಟರಿ ಅಂದರೆ ಜಂಟಿ ಕಾರ್ಯದರ್ಶಿ ಆದರೆ ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಗುತ್ತೆ. ನಾನು ಆ ಸೌಲಭ್ಯವನ್ನು ಪಡೆದಿರ್ತಕ್ಕಂಥ ಇದು ನನಗೇನು ಹೊಸ್ತನ್ಸಲ್ಲ. ನಾನು ಯಾವ ಸೌಲಭ್ಯಗಳನ್ನು ಸಹಿತ ಇಲ್ಲಿ ಉಪಯೋಗಿಸಿಲ್ಲ. ಮೊದಲನೇದಾಗಿ ಮಂತ್ರಿಗಳಿಗೆ ಇರ್ತಕ್ಕಂಥ ಸೌಲಭ್ಯಗಳನ್ನು ಆ ಸ್ಥಾನಮಾನ ಹೊಂದಿದವ್ರಿಗೂ ಕೊಡ್ತಾರೆ. ನಾನು ಯಾವುದನ್ನು ಉಪಯೋಗಿಸ್ಕೊಂಡಿಲ್ಲ. ನಾನು ಬರೀ ಶಿಸ್ತು ಯಾವುದೂ ಉಪಯೋಗಿಸ್ಕೊಂಡಿಲ್ಲ. ಹಾಗಾಗಿ ಅದಕ್ಕೆ ನಾನು ಹೇಳ್ತಾ ಇರೋದು, ದುರುದ್ದೇಶದಿಂದ ಅವಮಾನಕಾರವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದಕ್ಕೋಸ್ಕರವಾಗಿ ಈಗ ಎಲ್ಲೋ ಒಂದು ಕಡೆ ಚಾರಿತ್ರವಧೆಯನ್ನು ಮಾಡ್ತಕ್ಕಂಥ ಹಿನ್ನೆಲೆ ಇದೆ. ಅದರಲ್ಲೂ ಸಹಿತ ಸಿದ್ದರಾಮಯ್ಯನವರು ಅಂದರೆ ಎಸ್ ಸಿದ್ದರಾಮಯ್ಯನವರು ನನ್ನ ಚಾರಿತ್ರವಧೆಯನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಎಲ್ಲೋ ಒಂದು ಕಡೆ ನಾನು ನ್ಯಾಯಾಲಯಕ್ಕೆ ಹೋಗುವಂಥ ಅನಿವಾರ್ಯತೆಯನ್ನು ಇವರೇ ತಂದು ಕೊಡ್ತಾರೆ. ಇವರು ಹೇಳ್ತಾರೆ ನಾನು ಅದನ್ನು ಉಪಯೋಗ ಮಾಡಿದೆ, ಇದನ್ನು ಉಪಯೋಗ ಮಾಡಿದೆ ಅಂತ. ಹಾಗಾಗಿ ಅವರಲ್ಲಿ ಏನು ದಾಖಲೆಗಳಿದೆ? ಸವಲತ್ತು ಅಂದ್ರೆ ಏನು ಕೊಡ್ತಾರೆ ಅಂತ? ಸವಲತ್ತುಗಳು ಅಂತಂದರೆ ಉದಾಹರಣೆಗೆ ಪೆಟ್ರೋಲ್ ಕೊಡ್ತಾರೆ, ಕಾರ್ ಕೊಡ್ತಾರೆ. ಈ ಕಾರ್ ಮುಂಚೆನೂ ಇದೆ. ಇವ್ರಿಗೆಲ್ಲೋ ಕಾರ್ ಗೊತ್ತಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಇದನ್ನೆಲ್ಲೋ ಒಂದು ಇದು ಭಾಳ ದೊಡ್ಡ ಸಹಾಯ ಮಾಡಿದ್ದಾರೆ ಅನ್ನುವಂಥ ಭ್ರಮೆಯಲ್ಲಿದ್ದಾರೆ. ಇದು ಯಾವುದೂ ಇಲ್ಲ. ಈ ಹುದ್ದೆ ಜೊತೆಗೆ ಬರ್ತಕ್ಕಂಥದ್ದು ನಾನು ಬರೋಕ್ಕಿಂತ ಅಂದರೆ ಈ ಹುದ್ದೆ ಪಡೆಯೋಕ್ಕಿಂತ ಮುಂಚೆನೂ ಸಹಿತ ನನಗೆ ಸಾಹಿತ್ಯ ಪರಿಷತ್ತಿನ ಕಾರಿದೆ. ನಾನು ಸಾಹಿತ್ಯ ಪರಿಷತ್ತಿನ ಕಾರನ್ನೇ ಉಪಯೋಗ ಮಾಡ್ತೇನೆ ಹೊರತು ಸರ್ಕಾರದ ಕಾರನ್ನು ಉಪಯೋಗ ಮಾಡಿಲ್ಲ ನಾನು. ಎರಡನೇದಾಗಿ ಬಾಡಿಗೆ, ಆ ಬಾಡಿಗೆ ನನ್ನ ಸ್ವಂತ ಮನೆ ಇದೆ, ಬಾಡಿಗೆನೂ ಉಪಯೋಗ ಮಾಡಿಲ್ಲ. ಬೇರೆ ಬೇರೆ ಸೌಲಭ್ಯಗಳೇನತ್ತೆ ಯಾವುದೂ ಉಪಯೋಗ ಮಾಡಿಲ್ಲ. ಎರಡನೇದಾಗಿ ಶಿಷ್ಟಾಚಾರ ಮುಂಚೆಯಿಂದಾನೇ ಕೊಡ್ತಾ ಇದ್ದಾರೆ. ಪೇಪರ್ದು ಈಗ ಒಂದು ದಿನಪತ್ರಿಕೆ ತಗೊಳ್ತಾರೆ, ಅದು ನಮ್ಮ ಆ ಸ್ಥಾನಕ್ಕೆ ಬರ್ತಕ್ಕಂಥದ್ದು. ಅದು ದೂರದರ್ಶನದಲ್ಲಿ ಇರಬೇಕಾದ್ರೂ ಸಹಿತ ನನಗೆಲ್ಲ ಎಲ್ಲ ಪೇಪರ್ಗಳು ಬರ್ತಾಯಿದೆ. ಇದೆಲ್ಲ ಮೂಲಭೂತವಾಗಿರ್ತಕ್ಕಂಥ ಇದು. ಕನ್ನಡದಲ್ಲಿ ಹೇಳ್ತಾರೆ ಗಾದೆ, ಆ ಗಾದೆಯನ್ನು ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡೋದಿಲ್ಲ. ಆದರೆ ಇವರು ಅದನ್ನೇ ಹೇಳ್ತಾರೆ. ಮೂಲಭೂತವಾಗಿರ್ತಕ್ಕಂತಹ ಅರಿವೇ ಇಲ್ಲದೆ ಇರ್ತಕ್ಕಂಥವರು. ಸರಿ, ಕಸಾಪ ಕೆಲಸಗಳಿಗೆ, ಕನ್ನಡ ಸಾಹಿತ್ಯ ಪರಿಷತ್ನ ಕೆಲಸಗಳಿಗೆ ಈ ಒಂದು ವಿಶೇಷ ಸವಲತ್ತನ್ನು ಯಾವ ರೀತಿ ಬಳಸ್ಕೊಳ್ತಿದೆ? ನನ್ನ ಇನ್ನು ಮತ್ತೊಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಇದನ್ನು ವಾಪಸ್ ತೆಗೆದುಕೊಂಡಿರೋದ್ರಿಂದ ಕಸಾಪದ ಕೆಲಸಗಳಿಗೆ ಯಾವುದೇ ರೀತಿ ಆದರೂ ಅಡ್ಡಿ ಆಗುತ್ತಾ? ಭಾಳ ಜನಗಳಿಗೆ ನಾನು ಮಂತ್ರಿ ಸ್ಥಾನದಲ್ಲಿ ಅನ್ನೋದೇ ಗೊತ್ತಿಲ್ಲ. ಯಾಕಂದರೆ ಆ ಥರ ನಾನು ವರ್ತನೆಯೇ ಮಾಡಿಲ್ಲ. ಹಾಗಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅಂತ ಎಲ್ಲ ಗುರುತಿಸ್ತಾರೆ. ಅದಕ್ಕಿಂತ ಹೆಚ್ಚಿನದಾಗಿ ದೂರದರ್ಶನದಲ್ಲಿ ಭಾಳ ದೊಡ್ಡ ಕನ್ನಡ ಕೆಲಸವನ್ನು ಮಾಡಿದವರು ಅಂತ ಇವತ್ತವರೆಗೂ ಗುರುತಿಸ್ತಾರೆ. ಆ ಸಂಬಂಧವಾಗಿ ಈ ಮಂತ್ರಿಗಿರಿ ಆಗಲಿ ಯಾವುದೂ ಸಹಿತ ನನಗೇನು ಸಹಾಯ ಮಾಡಿಲ್ಲ. ಯಾಕಂದರೆ ಅದರ ಪ್ರಯೋಜನವೇ ಪಡ್ಕೊಂಡಿಲ್ಲ ಅಂತ ಹೇಳಿದ್ನಲ್ಲ ನಾನು. ಹಾಗಾಗಿ ಇದು ತಗೊಂಡ್ರೂ ಸಹಿತ ಏನು ನನಗೆ ವ್ಯತ್ಯಾಸ ಆಗೋದಿಲ್ಲ, ಕೊಟ್ಟರೂ ಸಹಿತ. ಆದರೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಬೇರೆ ನನ್ನನ್ನು ಗುರುತಿಸ್ತೇ ಇರ್ತಕ್ಕಂಥ, ಉದಾಹರಣೆಗೆ ನಾನೆಲ್ಲೋ ಬೇರೆ ರಾಜ್ಯಗಳಿಗೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ, ಕನ್ನಡದ ಕೆಲಸಕ್ಕೋಸ್ಕರ ಹೋಗ್ತೀನಿ ಅಂದಾಗ ಅಲ್ಲಿ ನನ್ನನ್ನು ಗುರುತಿಸ್ತೇ ಇರ್ಬೋದು. ಇಲ್ಲಿ ಕನ್ನಡದಲ್ಲಿ ಯಾಕಂದರೆ ಪ್ರತಿಯೊಬ್ಬರು ಗುರುತಿಸ್ತಾರೆ, ಯಾಕಂದರೆ ಕನ್ನಡದ ವಾಹಿನಿ ದೂರದರ್ಶನವನ್ನು ನೋಡಿದವು. ಬೇರೆ ರಾಜ್ಯಗಳಲ್ಲಿ ನನ್ನನ್ನು ಪರಿಚಯ ಇಲ್ಲದೆ ಇರ್ತಕ್ಕಂಥವ್ರು. ಹಾಗಾಗಿ ಅಲ್ಲಿ ಕೆಲವು ಸಂದರ್ಭದಲ್ಲಿ ಈ ಶಿಷ್ಟಾಚಾರಕ್ಕೆ ಸಹಾಯ ಆಗುತ್ತೆ. ಅದು ಬಿಟ್ಬಿಟ್ರೆ ಇದರಿಂದ ಏನೂ ಒಂದು ಪೈಸೆನೂ ಪ್ರಯೋಜನ ಇಲ್ಲ. ನಿಮ್ಮ ಥರನೇ ಸ್ವೀಕಾರ ಮಾಡಬೇಕು ಅನ್ನುವಂಥ ಆ ಒತ್ತಾಯ ಇದೆಯಲ್ಲ, ಅದನ್ನು ಬಿಡಿ. ನಿಮ್ಮ ಥರನೇ ಸಾಹಿತ್ಯ ಪರಿಷತ್ತು ನೀವು ಹೇಳಿರ್ತಕ್ಕಂಥ, ನೀವೇನು ನಮಗೆ ಆಜ್ಞೆ ಕೊಡ್ತಿರಲ್ಲ ಅದೇ ಥರ ಮಾಡಬೇಕು ಅನ್ನುವಂಥದ್ದಕ್ಕೆ ನಾವು ಚುನಾಯಿತರಾಗಿ ಬಂದಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ನಾವು ಸಾಹಿತ್ಯ ಪರಿಷತ್ತು ವಿನಾಕಾರಣ ನಿಮ್ಮ ಸುದ್ದಿಗೆ ಬರೋದಿಲ್ಲ. ನೀವು ನಮ್ಮ ಸುದ್ದಿಗೆ ಬರಬೇಡಿ. ಸರ್, ಒಂದು ಕಡೆ ಇವಾಗಲೇ ಸಾಹಿತಿಗಳು ಮತ್ತು ಪ್ರಗತಿಪರರು ಅವ್ರ ದಂಡೆ ಹೋಗಿತ್ತು, CM ಹತ್ರ ಹೋಗಿ ನಿಮ್ಮ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟರು, ಪತ್ರವನ್ನು ಕೂಡ ಕೊಟ್ಟು ಬಂದರು. ಅದಾದ ನಂತರ ನೀವು ಸಿದ್ದರಾಮಯ್ಯನವ್ರನ್ನ, CM ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ರ, ಅದಕ್ಕೆ ಯಾವ ರೀತಿ ಸ್ಪಷ್ಟೀಕರಣವನ್ನು ಕೊಟ್ರಿ? ಅವರ ರಿಯಾಕ್ಷನ್ ಯಾವ ರೀತಿ ಇತ್ತು? ಈ ಆದೇಶವನ್ನು ವಾಪಸ್ ಪಡೆದಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು. ಇದು ಯಾವುದೋ ನಾಮನಿರ್ದೇಶನ ಅವ್ರನ್ನ ಮಾಡಿದರೆ ನಾವು ಯಾವುದೂ ನಾವು ಅದು ಅಧಿಕಾರ ಇದೆ, ನಾವು ಮಾಡ್ಕೋತಾರೆ ಅನ್ನುವಂಥದ್ದು. ಚುನಾಯಿತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಕೊಟ್ಟಿರ್ತಕ್ಕಂಥ ಈ ಆದೇಶವನ್ನು ವಾಪಸ್ ತಗೊಳ್ಳೋಕ್ಕಿಂತ ಮುಂಚೆ ಒಂದು ಸೌಜನ್ಯಕ್ಕಾದ್ರೂ ಸಹಿತ ನನಗೆ ಹೇಳಿದರೆ ನಾನು ಆವಾಗ
ದಾಖಲೆ ಸಮೇತವಾಗಿ ಹೋಗಿ ಕೊಡ್ತಾ ಇದ್ದೆ. ಈ ಅಪಪ್ರಚಾರ ಏನಿದೆ, ಅಪಪ್ರಚಾರ ಎಷ್ಟು ಸುಳ್ಳಿದೆ ಅನ್ನೋ ಅದಕ್ಕೆ ಅಪಪ್ರಚಾರ ಅಂತ ಹೇಳೋದು. ಎಷ್ಟು ಸುಳ್ಳು ಆಧಾರಿತವಾಗಿರ್ತಕ್ಕಂಥದ್ದು ಅಂತ ದಾಖಲೆ ಸಮೇತವಾಗಿ ಕೊಡ್ತಾ ಇದ್ದೆ. ಅದಾದಮೇಲೆ ಮಾಡ್ತೀವಿ ಅಂತಂದರೆ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ವಿವೇಚನೆ ನಾವು ಮುಂದೆ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಹಾಗಾಗಿ ನಾನು ಅವರು ಸೌಜನ್ಯಕ್ಕಾದ್ರೂ ಸಹಿತ ಒಬ್ಬ ಸಾಹಿತ್ಯ ಪರಿಷತ್ತಿನ ಚುನಾಯಿತ ಅಧ್ಯಕ್ಷರು. ಆಮೇಲೆ ನಾವು ಅನೇಕ ಸಮಾರಂಭದಲ್ಲಿ ಭೇಟಿಯಾಗ್ತೀವಿ, ಖಂಡಿತವಾಗಿ ಭೇಟಿಯಾಗ್ತೀವಿ. ಮೊನ್ನೆನೂ ಯಾವುದೋ ಒಂದು ಸಮಾರಂಭದಲ್ಲಿ ಭೇಟಿಯಾದಾಗ ಮಾತಾಡಿಸಿದ್ರು, ನಾವು ಮಾತಾಡಿದ್ವಿ. ಹಾಗಾಗಿ ಆ ಸೌಜನ್ಯಕ್ಕಾಗಿ ಆಗಿದ್ರೂ ನನಗೆ ಒಂದು ಮಾತು ಹೇಳ್ಬೋದಾಯ್ತಲ್ಲ ಅನ್ನುವಂಥ ಬೇಸರ ಇದೆ ಅಷ್ಟೇ. ಈ ಸ್ಥಾನಮಾನವನ್ನು ವಾಪಸ್ ತೆಗೆದುಕೊಂಡಿದ್ದು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದರೆ ನಿಮ್ಮ ಮೇಲೆ ಆರೋಪಗಳನ್ನ ಮಾಡಿದ್ರಲ್ವಾ, ಅವಾಗ ಹೋಗಿ ಪತ್ರವನ್ನೆಲ್ಲ ಕೊಟ್ಟರು. ಇದಕ್ಕೆ ನೀವು ಸ್ಪಷ್ಟೀಕರಣವನ್ನು ಕೊಡೋದಕ್ಕೆ CM ಭೇಟಿಯಾಗಿದ್ರ? ಅವರು ನಿಮ್ಮ ಜೊತೆಗೆ ಮಾತುಕತೆ? ನಾನು ಭೇಟಿಯಾಗಿಲ್ಲ, ಆದರೆ ಭೇಟಿ ಆಗಬಾರ್ದು ಅಂತೇನಿಲ್ಲ. ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳೇ, ಕರ್ನಾಟಕದ ಮುಖ್ಯಮಂತ್ರಿ ಅವರು ಕಾಂಗ್ರೆಸ್ಸದ ಮುಖ್ಯಮಂತ್ರಿ ಅಂತ ನಾನು ಹೇಳೋದಿಲ್ಲ. ಕರ್ನಾಟಕದ ಮುಖ್ಯಮಂತ್ರಿ, ಕನ್ನಡದ ಮುಖ್ಯಮಂತ್ರಿ, ಖಂಡಿತವಾಗಿ ಅವ್ರನ್ನ ಭೇಟಿಯಾಗ್ತೀನಿ. ಅದರಲ್ಲೂ ಸಹಿತ ಆ ಗೌರವ, ಅದೇ ಗೌರವ ಇದೆ. ಆ ಗೌರವ ಏನು ನನಗೆ ಕಡಿಮೆ ಆಗಿಲ್ಲ. ಮನವರಿಕೆ ಖಂಡಿತವಾಗಿ ನಾನು ಮಾಡಿ ಅದನ್ನು ವಾಪಸ್ ತೊಗೋಬೇಕು ಅನ್ನುವಂಥದ್ದಲ್ಲ, ನೀವು ಮಾಡಿರ್ತಕ್ಕಂಥದ್ದು ತಪ್ಪಿದೆ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಅಷ್ಟೇ. ಅದು ಬಿಟ್ಬಿಟ್ರೆ ನನಗೇನು ಅದರಿಂದ, ನಾನು ನಿಮ್ಗೆ ಹೇಳಿದೆ, ಆಗಬೇಕಾದ್ದು ಇಲ್ಲ, ಹೋಗಬೇಕಾದ್ದು ಇಲ್ಲ. ಜನ ನನ್ನನ್ನು ಗುರುತಿಡದೇ ಹಿಡಿತಾರೆ, ಎಷ್ಟು ಜನ ಮಾತಾಡಿಸ್ತಾರೆ ಅನ್ನೋದು ಗೊತ್ತಿದೆ. ಹಾಗಾಗಿ ಆದರೆ ಒಂದು ತಿಳ್ಕೊಳ್ಳಿ, ಮುಖ್ಯಮಂತ್ರಿಗಳು ನ್ಯಾಯಾಲಯದಲ್ಲಿರ್ತಕ್ಕಂಥ ಒಬ್ಬ ಮುಖ್ಯಸ್ಥರಿದ್ದಾಗೆ ಅವ್ರಿಗೆ ಹೋಗಿ ದೂರು ಕೊಟ್ಟಾಗ ನೀವು ಒಂದೇ ಗುಂಪಿನ ಮಾತುಗಳನ್ನು ಕೇಳಿ ನೀವು ನಿರ್ಧಾರ ತೊಗೊಂಡ್ರೆ ನನಗನ್ಸೋ ಮಟ್ಟಿಗೆ ಅದು ಆಡಳಿತದಲ್ಲೂ ಸಹಿತ ಸರಿಯಾಗಿರ್ತಕ್ಕಂಥದ್ದಲ್ಲ. ಇವತ್ತು ಕೋರ್ಟ್ನಲ್ಲಿ ಯಾರಾದರೂ ಒಂದು ಕೇಸ್ ಹಾಕಿದಾಗ ಏನು ಮಾಡ್ತಾರೆ, ಇನ್ನೊಬ್ಬರನ್ನು ಕೇಳ್ತಾರೆ. ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳ್ತಾರೆ. ಹಾಗಾಗಿ ನೈಸರ್ಗಿಕವಾಗಿರ್ತಕ್ಕಂಥ ನ್ಯಾಯದ ಅಡಿಯಲ್ಲಿ ನಾನು ಕೇಳಬೇಕಾಗಿತ್ತು, ಅದು ಮಾಡಲಿಲ್ಲಲ್ಲ ಅನ್ನುವಂಥ ಒಂದು ಬೇಸರ ಇದೆ ಅಷ್ಟೇ ಹೊರತು ನನಗೇನು ಅದರಿಂದ ಏನು ಅಂತ ನಾ ಹೇಳಿದ್ನಲ್ಲ, ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ನಿಮ್ಮ ಒಂದು ದೊಡ್ಡತನ ಅಂತ ಅನ್ಬೋದು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಕೊಡಬೇಕಾದ ಈ ವಿಶೇಷ ಸ್ಥಾನಮಾನ ವಾಪಸ್ ತೆಗೆದುಕೊಳ್ಳೋದ್ರ ಬಗ್ಗೆ ನನಗೇನು ವ್ಯತ್ಯಾಸ ಆಗಲ್ಲ ಅಂತ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನೇ ನಡೀತಾ ಇದೆ, ಇಲ್ಲ ಮಹೇಶ್ ಜೋಶಿ ಅವರಿಗೆ ಆದಂಥ ಅನ್ಯಾಯ ಅಷ್ಟೇ ಅಲ್ಲ, ಕಸಾಪದ ಅಧ್ಯಕ್ಷರಿಗೆ ಮಾಡಿದಂತಹ ಒಂದು ಅನ್ಯಾಯ ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾದೆಲ್ಲ ಕೇಳಿಬರ್ತದೆ. ಕನ್ನಡಿಗರು ನಿಮ್ಮ ಪರ ಮಾತಾಡ್ತಿದ್ದಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಯಾರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲೆ ಗೌರವದಿಂದ, ಅಭಿಮಾನದಿಂದ, ಇದು ಮಹೇಶ್ ಜೋಶಿ ಅವರಿಗೆ ನೀಡಿರ್ತಕ್ಕಂತಹ ಗೌರವ ಅಲ್ಲ, ಇದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ನೀಡಿರುವಂತಹ ಗೌರವ. ಆ ಗೌರವವನ್ನು ವಾಪಸ್ಸು ಪಡೆದು ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂತಹ ಕನ್ನಡಿಗರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವಪೂರ್ವಕವಾಗಿ ತಲೆಬಾಗಿ ನಮಸ್ಕಾರವನ್ನು ಮಾಡುತ್ತೆ. ಇದು ನಿಜವಾದ ಕನ್ನಡಿಗರು. ನೀವು ಎಲ್ಲೋ ಎಡಪಂಥೀಯರ ಥರ ಅಥವಾ ಆ ಸಂಸ್ಥೆಯ ಇತಿಹಾಸವನ್ನು, ನಾಲ್ವಡಿ ಅವರಿಂದ ಸ್ಥಾಪನೆ ಆಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸವನ್ನು ತಿಳ್ಕೊಳ್ದೆ, ಅದರ ಕೊಡುಗೆಯನ್ನು ತಿಳ್ಕೋದೆ, ಮಹೇಶ್ ಜೋಶಿ ಅನ್ನೋ ಒಬ್ಬ ವ್ಯಕ್ತಿಯನ್ನಾಗಿ ನೋಡ್ತಾ ಆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಗೆದ್ದು, ಕನ್ನಡಿಗರಿಂದ ಗೆದ್ದು ಆ ಸ್ಥಾನವನ್ನು, ಆ ಪೀಠವನ್ನು ಅಲಂಕರಿಸಿ ಹೊಸ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ, ಅದನ್ನು ಬಿಟ್ಟು ಕಾಮಾಲೆ ಕಣ್ಣಿನಿಂದ ಬರೀ ನೋಡ್ತಕ್ಕಂಥವ್ರು ಇದ್ದಾರಲ್ಲ, ಅವರಿಗೂ ಸಹಿತ ಒಂದು ನಾನು ಇಲ್ಲಿ ಮಾತನ್ನು ಹೇಳಲೇಬೇಕು. ನೀವು ಸಾಮಾಜಿಕ ಜಾಲತಾಣವನ್ನು ಸಂಪೂರ್ಣವಾಗಿ ನೋಡಿ, ಕನ್ನಡಿಗರು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಅಂತ. ನಿಮಗೂ ಸಹಿತ ಯಾವ ರೀತಿಯಲ್ಲಿ ನಾನು ಹೇಳಲೇಬಾರದೇ ಇರತಕ್ಕಂಥ ವಾಕ್ಯಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಇದು ಕನ್ನಡಿಗರ ಹಿತದೃಷ್ಟಿಯಲ್ಲಿ, ಕನ್ನಡಿಗರ ಸಾಹಿತ್ಯದ ಹಿತದೃಷ್ಟಿಯಲ್ಲಿ, ಸಂಸ್ಕೃತಿ ಹಿತದೃಷ್ಟಿಯಲ್ಲಿ ಒಳ್ಳೆಯದಲ್ಲ. ಇದು ಇಲ್ಲಿಗೆ ಅಂತ್ಯ ಆಗಬೇಕಿದು. ಸರ್, ಥ್ಯಾಂಕ್ ಯು ಸೋ ಮಚ್. ಕಸಾಪದ ಒಂದು ಸಚಿವ ಸ್ಥಾನವನ್ನು ವಾಪಸ್ ತೆಗೆದುಕೊಂಡಿದ್ರ ಬಗ್ಗೆ ನೀವು ನೇರವಾಗಿ ಹೇಳಿದ್ರಿ, ಇದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ, ನನ್ನ ಕನ್ನಡ ಪರ ಕೆಲಸಗಳು ನಡ್ಕೊಳ್ತಾನೆ ಹೋಗುತ್ತೆ, ಅದರಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸ್ ಆಗೋದಿಲ್ಲ ಅಂತ ಅಂದ್ಕೊಂಡು
100 ವರ್ಷದ ಇತಿಹಾಸವಿರುವಂತಹ ಕಸಾಪವನ್ನು ಕನ್ನಡದ ರಾಯಭಾರಿಯಾಗಿ ನೀವು ಪ್ರತಿನಿಧಿಸಿದ್ದೀರಾ. ನಿಮ್ಮ ವಿರೋಧಿಗಳಿಗೆ ಉತ್ತರ ಕೊಡೋದಿದ್ದೇ ಇರುತ್ತೆ, ಆದರೆ ಕನ್ನಡ ಪರ ಕೆಲಸಗಳು ಇದೇ ರೀತಿ ಮುಂದುವರಿತಾ ಹೋಗಲಿ ಅಂತೇಳಿ ನಮ್ಮ ಹೊಸದಿಗಂತ ಡಿಜಿಟಲ್ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಕಸಾಪದ ಅಧ್ಯಕ್ಷರಾದಂತಹ ಡಾಕ್ಟರ್ ಮಹೇಶ್ ಜೋಶಿ ಅವರ ಸ್ಪಷ್ಟೀಕರಣ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.